ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮೊರೆ ಹೊಕ್ಕವರನ್ನು ಕಾಪಾಡುವ ವಿಷಯದಲ್ಲಿ ಭಾರ್ಗವನು ಮುಚುಕುಂದನಿಗೆ ಹೇಳಿದ ಕಪೋತಾಖ್ಯಾನವನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ 143ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು, ಪಿತಾಮಹ, ನೀನು ಮಹಾಪ್ರಾಜ್ಞನು, ಶಾಸ್ತ್ರಗಳನ್ನೆಲ್ಲ ಬಲ್ಲವನು, ಶರಣಾಗತರನ್ನು ಕಾಪಾಡತಕ್ಕವನಿಗೆ ಲಭಿಸಬಹುದಾದ ಧರ್ಮವೇನೋ ಅದನ್ನು ನನಗೆ ತಿಳಿಸಬೇಕು ಎಂದನು. ಆಗ ಭೀಷ್ಮನು, ರಾಜೇಂದ್ರ, ಮೊರೆಹೊಕ್ಕವರನ್ನು ರಕ್ಷಿಸುವುದರಿಂದ ಉಂಟಾಗುವ ಧರ್ಮವು ಅತಿ ಮಹತ್ತಾದುದು. ನೀನು ಇಂತಹ ಪ್ರಶ್ನೆಯನ್ನು ಕೇಳುವುದು ಯುಕ್ತವೇ? ಪೂರ್ವದಲ್ಲಿ ಶಿಬಿ ಮೊದಲಾದ ರಾಜರು ತಮ್ಮಲ್ಲಿ ಮೊರೆಹೊಕ್ಕವರನ್ನು ರಕ್ಷಿಸಿ ಉತ್ತಮವಾದ ಸಿದ್ಧಿಯನ್ನು ಪಡೆದಿರುವರು. ಆ ರಾಜರ ಮಾತು ಹಾಗಿರಲಿ. ಹಿಂದೆ ಒಂದು ಪಾರಿವಾಳದ ಹಕ್ಕಿಯು ತನ್ನಲ್ಲಿ ಮರೆಬಿದ್ದ ಬೇಡನೊಬ್ಬನನ್ನು ಆಧರಿಸಿ ತನಗೆ ನಿತ್ಯ ಶತ್ರುವಾದರೂ ಅವನನ್ನು ಸತ್ಕರಿಸಿ ತನ್ನ ಮಾಂಸವನ್ನೇ ಅವನಿಗೆ ಕೊಟ್ಟು ಅವನನ್ನು ತೃಪ್ತಿಗೊಳಿಸಿದುದಾಗಿ ಕೇಳುವೆವು ಎಂದನು. ಆಗ ಯುಧಿಷ್ಠಿರನು, ತಾತ, ಆ ಕಥೆಯು ಯಾವುದು? ಪಾರಿವಾಳದ ಹಕ್ಕಿಯು ತನ್ನ ಶತ್ರುವಿಗೆ ತನ್ನ ಮಾಂಸವನ್ನು ತಿನ್ನಿಸಿದುದು ಹೇಗೆ? ಅದರಿಂದ ಆ ಪಕ್ಷಿಗೆ ಉಂಟಾದ ಸದ್ಗತಿಯು ಎಂತಹುದು ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಆ ಭೀಷ್ಮನು, ರಾಜೇಂದ್ರ, ಅತಿ ಪವಿತ್ರವಾದ ಆ ಕಥೆಯನ್ನು ಹೇಳುವೆನು ಕೇಳು. ಅದು ಶ್ರವಣ ಮಾತ್ರದಿಂದ ಸಮಸ್ತ ಪಾಪಗಳನ್ನು ನೀಗಿಸುವುದು. ಈ ಕಥೆಯನ್ನು ಮುಚುಕುಂದನೆಂಬ ರಾಜನಿಗೆ ಶುಕ್ರನು ಹೇಳಿದನು. ಆ ಮುಚುಕುಂದನು ಈಗ ನೀನು ಕೇಳಿದಂತೆಯೇ ಶರಣಾಗತ ರಕ್ಷಣವೆಂಬ ಧರ್ಮವನ್ನು ಕುರಿತು ಪ್ರಶ್ನೆ ಮಾಡಿದಾಗ ಆ ಭಾರ್ಗವನು ಇದೇ ಪಾರಿವಾಳದ ಕಥೆಯನ್ನು ಆರಂಭಿಸಿ ಅದಕ್ಕೆ ಹೇಗೆ ಸಿದ್ಧಿ ಉಂಟಾಗಿತೆಂಬುದನ್ನು ತಿಳಿಸಿದನು. ಭಾರ್ಗವನು ಹೇಳುತ್ತಾನೆ, ಓ ಮುಚುಕುಂದ ರಾಜ, ಧರ್ಮಾರ್ಥ ಕಾಮಗಳೆಂಬ 3 ಪುರುಷಾರ್ಥಗಳನ್ನು ಒಳಗೊಂಡ ಈ ಕಥೆಯನ್ನು ನೀನು ಅವಧಾನದಿಂದ ಕೇಳಬೇಕು. ಹಿಂದೆ ಮಹಾ ಕ್ರೂರ ಕೃತ್ಯಗಳಿಂದ ಯಮನಿಗೆ ಸಮಾನನೆನಿಸಿಕೊಂಡ ಒಬ್ಬ ಬೇಡನಿದ್ದನು. ಅವನಿಗೆ ಚಮ್ಮಾರ ಕಾಗೆಯಂತೆ ಕಪ್ಪಾದ ಮೈ, ಭಯಂಕರವಾದ ಆಕೃತಿ, ಪಾಪ ಕಾರ್ಯದಲ್ಲಿಯೇ ಯಾವಾಗಲೂ ಬುದ್ಧಿ, ವಕ್ರ ದೃಷ್ಟಿ, ಸಣ್ಣ ನಡು, ಸಣ್ಣಗೆ ಉದ್ದವಾದ ಕೊರಲು, ಉಬ್ಬಿದ ದವಡೆಗಳು, ಕುರುಚಾದ ಕಾಲುಗಳು. ಇಂತಹ ವಿಕೃತ ಆಕಾರದಿಂದ ಅವನು ನೋಡುವವರಿಗೆ ಭಯಂಕರನಾಗಿದ್ದನು. ಅವನಿಗೆ ಯಾರೊಬ್ಬನೂ ಸ್ನೇಹಿತನಿಲ್ಲ, ಭಕ್ತರಿಲ್ಲ, ನಂಟರಿಲ್ಲ. ಅವನಿಗೆ ಸಂಬಂಧಿಗಳು ಅನೇಕರಿದ್ದರು. ಅವನ ಕ್ರೂರ ಕೃತ್ಯಕ್ಕಾಗಿ ಯಾರೂ ಅವನನ್ನು ಸಮೀಪಕ್ಕೆ ಸೇರಿಸದೆ ದೂರ ಮಾಡಿದರು. ಹೀಗೆ ಎಲ್ಲರಿಂದಲೂ ಪರಿತ್ಯಾಗ ಮಾಡಲ್ಪಟ್ಟವನಾಗಿ ಒಮ್ಮೆ ತಾನೊಬ್ಬನೇ ಕಾಡಿನಲ್ಲಿ ತಿರುಗುತ್ತಿದ್ದನು. ಇಂತಹ ಕ್ರೂರ ಕರ್ಮಿಗಳನ್ನು ವಿದ್ವಾಂಸರಾರು ಸಮೀಪಕ್ಕೆ ಸೇರಿಸದಿರುವುದೇ ಕ್ಷೇಮವು. ತನ್ನ ಹಿತವನ್ನೇ ಅರಿಯದೆ ಕ್ರೂರ ಕಾರ್ಯದಲ್ಲಿ ವರ್ತಿಸತಕ್ಕವನು ಯಾರಿಗೆ ತಾನೇ ಹಿತನಾಗುವನು? ಯಾರು ತಾನೇ ಅವನನ್ನು ಆಧರಿಸುವರು? ಹೀಗೆ ಘಾತುಕರು, ದುರಾತ್ಮರು, ಪ್ರಾಣಿಗಳನ್ನು ಕೊಲ್ಲುವುದೇ ಸ್ವಭಾವವಾಗಿ ಉಳ್ಳವರು ಆದ ಮನುಷ್ಯರು ಸರ್ಪಗಳಂತೆ ಎಲ್ಲಾ ಪ್ರಾಣಿಗಳಿಗೂ ಭಯಾಸ್ಪದರಾಗುವರು. ಆ ಬೇಡನು ಸದಾ ಬಲೆಯನ್ನು ಹಿಡಿದು ಕಾಡಿನಲ್ಲಿ ಮೃಗಪಕ್ಷಿಗಳನ್ನು ಹಿಡಿದು ಕೊಂದು ಅವುಗಳ ಮಾಂಸವನ್ನು ಪಕ್ಷಿಗಳನ್ನು ವಿಕ್ರಯಿಸಿ ಹೊಟ್ಟೆ ಹೊರೆಯುತ್ತಿದ್ದನು. ಇಂತಹ ಕ್ರೂರ ವೃತ್ತಿಯಿಂದಲೇ ಜೀವನ ಮಾಡುತ್ತಿದ್ದ ಆ ದುಷ್ಟನಿಗೆ ಹಲವು ವರ್ಷಗಳು ಕಳೆದರೂ ತಾನು ಮಾಡುವ ಕಾರ್ಯವು ಅಧರ್ಮವೆಂದು ತೋರಲಿಲ್ಲ. ಅವನು, ಅವನ ಹೆಂಡತಿಯು ಇದೇ ಕ್ರೂರ ಕೃತ್ಯದಿಂದ ವಿನೋದಿಸುತ್ತಿದ್ದರು. ದೈವದಿಂದ ಬುದ್ಧಿಗೆಟ್ಟ ಆತನಿಗೆ ಬೇರೆ ಯಾವ ವೃತ್ತಿಯೂ ರುಚಿಸಲಿಲ್ಲ. ಒಮ್ಮೆ ಅವನು ಒಂಟಿಯಾಗಿ ಕಾಡಿನಲ್ಲಿ ಬೇಟೆಯಾಡುತ್ತಿದ್ದಾಗ ಕಾಡು ಮರಗಳನ್ನೆಲ್ಲ ಉರುಳಿಸುವಂತೆ ದೊಡ್ಡ ಬಿರುಗಾಳಿ ಎದ್ದಿತು. ಆಕಾಶದಲ್ಲಿ ಕರಿ ಮೋಡಗಳು ತುಂಬಿ ಕತ್ತಲೆ ಕವಿದಂತಾಗಿತು. ಕಣ್ಣೇ ಕಾಣಿಸದಂತೆ ಮಿಂಚುಗಳು, ಗುಡುಗುಗಳು ತಲೆದೋರುತ್ತಿದ್ದವು. ಸಮುದ್ರದಲ್ಲಿ ಹಡಗುಗಳ ಗುಂಪಿನಂತೆ ಆಕಾಶವೆಲ್ಲ ಮೋಡಗಳಿಂದ ಮರೆಸಿ ಹೋಯಿತು. ಒಂದು ಕ್ಷಣದಲ್ಲಿಯೇ ಬಲವಾದ ಮಳೆಯು ಆರಂಭವಾಯಿತು. ಇಂದ್ರನು ಅತ್ಯಾಕ್ರೋಶದಿಂದ ಭೂಮಿಯನ್ನು ಜಲಪ್ರವಾಹದಲ್ಲಿ ತೇಲಾಡಿಸುವಂತೆ ಎಲ್ಲೆಲ್ಲಿಯೂ ಪ್ರವಾಹಗಳು ಹರಿಯತೊಡಗಿದವು. ಹೀಗೆ ಭೂಮಿಯೆಲ್ಲ ಪ್ರವಾಹಮಯವಾಗಲು ಮಳೆ ಗಾಳಿಗಳ ಹೊಡೆತವನ್ನು ತಡೆಯಲಾರದೆ ಆ ಬೇಡನು ಭಯದಿಂದ ಪ್ರಜ್ಞೆ ತಪ್ಪಿದಂತಾದನು. ಚಳಿಯಿಂದ ನಡುಗುತ್ತಾ ಹಿಂದು ಮುಂದು ತೋರದೆ ಅವನು ಆ ಕಾಡನ್ನೆಲ್ಲ ಸುತ್ತಿ ಸುತ್ತಿ ಎಲ್ಲಿಯೂ ನೆಮ್ಮದಿಯಿಲ್ಲದೆ ಅಲೆದಾಡುತ್ತಿದ್ದನು. ನೆಲವೆಲ್ಲವೂ ಪ್ರವಾಹಮಯವಾಗಿದ್ದುದರಿಂದ ಹಳ್ಳ ತಿಟ್ಟುಗಳಾಗುವವು. ಮಟ್ಟವಾದ ಹಳ್ಳ ತಿಟ್ಟುಗಳು ಯಾವುವು, ಮಟ್ಟವಾದ ಭೂಮಿಯು ಯಾವುದು ಎಂದು ಅವನಿಗೆ ತಿಳಿಯಲು ಸಾಧ್ಯವಾಗಲಿಲ್ಲ.
ಮಳೆಯ ವೇಗದಿಂದ ಎಷ್ಟೋ ಪಕ್ಷಿಗಳು ಸತ್ತು ಬೀಳುತ್ತಿದ್ದವು. ಜಿಂಕೆಗಳು, ಸಿಂಹಗಳು, ಹಂದಿಗಳು ಮುಂತಾದ ಕಾಡು ಮೃಗಗಳು, ವನಪಕ್ಷಿಗಳು ಆ ಮಳೆಯನ್ನು ತಡೆಯಲಾರದೆ ತತ್ತರಿಸುತ್ತಾ ಭಯದಿಂದಲೂ ಹಸಿವಿನಿಂದಲೂ ಗುಂಪು ಗುಂಪಾಗಿ ಓಡುತ್ತಿದ್ದವು. ಬೇಡನಿಗೂ ಆಗ ಚಳಿಯಿಂದ ಮೈ ನಡುಗುತ್ತಿದ್ದಿತು. ನಿಂತಲ್ಲಿ ನಿಲ್ಲುವುದಕ್ಕೂ ಅಲ್ಲಿಂದ ಕದಲುವುದಕ್ಕೂ ಅವಕಾಶವಿಲ್ಲದೆ ಅವನು ಅಲೆದಾಡುತ್ತಿರುವಾಗ ಮುಂದೆ ಒಂದು ಹೆಣ್ಣು ಪಾರಿವಾಳದ ಹಕ್ಕಿಯು ಮಳೆಗೆ ಸಿಕ್ಕಿ ಕೆಳಗೆ ಬಿದ್ದು ಸಾಯುವ ಸ್ಥಿತಿಯಲ್ಲಿದ್ದುದನ್ನು ಕಂಡನು. ಪಾಪಾತ್ಮನಾದ ಆ ಬೇಡನು ತಾನು ಅದೇ ಕಷ್ಟ ದಶೆಯಲ್ಲಿದ್ದರೂ ಆ ಪಕ್ಷಿಯನ್ನು ಬಿಡದೆ ಹಿಡಿದು ತನ್ನ ಪಂಜರದಲ್ಲಿ ಅಥವಾ ತನ್ನ ಬುಟ್ಟಿಯಲ್ಲಿ ಹಾಕಿಕೊಂಡನು. ಯಾವಾಗಲೂ ನೀಚ ಬುದ್ಧಿಯುಳ್ಳ ಆ ಪಾಪಿಯು ಆ ಸ್ಥಿತಿಯಲ್ಲಿ ಇದ್ದಾಗಲೂ ಪ್ರಾಣಿಗಳಲ್ಲಿ ಕರುಣೆಯನ್ನು ತೊರೆದು ಅದನ್ನು ಕೊಂದು ತಿನ್ನುವ ಉದ್ದೇಶದಲ್ಲಿಯೇ ಇದ್ದನು. ಆಗ ಅವನು ಸಮೀಪದಲ್ಲಿ ಮೇಘದಂತೆ ಕಪ್ಪಾದ ಒಂದು ದೊಡ್ಡ ಮರವನ್ನು ಕಂಡನು. ಅದರಲ್ಲಿ ನೆರಳಿಗಾಗಿಯೂ ನಿವಾಸಕ್ಕಾಗಿಯೂ ಆಹಾರ ಯೋಗ್ಯವಾದ ಹಣ್ಣುಗಳಿಗಾಗಿಯೂ ಎಷ್ಟೋ ಪಕ್ಷಿಗಳು ಸೇರಿಕೊಂಡಿದ್ದವು. ಸಾಧುಗಳನ್ನು ಹೇಗೋ ಹಾಗೆ ಅದನ್ನು ಬ್ರಹ್ಮನು ಪರೋಪಕಾರಕ್ಕಾಗಿಯೇ ಸೃಷ್ಟಿಸಿರುವಂತೆ ತೋರಿತು. ಆ ದೊಡ್ಡ ಮರವನ್ನು ನೋಡಿ ಬೇಡನು ಅದರ ಸಮೀಪಕ್ಕೆ ಬರುವಷ್ಟರಲ್ಲಿ ಆಕಾಶವು ಸ್ವಲ್ಪ ಸ್ವಲ್ಪವಾಗಿ ನಿರ್ಮಲವಾಗುತ್ತಾ ಬಂದಿತು. ಮಳೆಯು ನಿಂತು ಮೋಡಗಳೆಲ್ಲವೂ ಕಣ್ಮರೆಯಾದವು. ನಕ್ಷತ್ರಗಳು ಸ್ವಲ್ಪ ಸ್ವಲ್ಪವಾಗಿ ಕಾಣತೊಡಗಿದವು. ಅದರಿಂದ ಆಕಾಶವು ಆಗ ಅರಳಿದ ನೈದಿಲೆ ಹೂಗಳಿಂದ ತುಂಬಿದ ನಿರ್ಮಲವಾದ ಸರಸ್ಸಿನಂತೆ ಕಾಣಿಸಿತು. ಆಕಾಶವು ಶುದ್ಧವಾಗುತ್ತಿರುವುದನ್ನು ನೋಡಿ ಚಳಿಯಿಂದ ನಡುಗುತ್ತಿದ್ದ ಬೇಡನು ಆ ಮರದಡಿಗೆ ಮೆಲ್ಲಗೆ ಬಂದು ಸೇರಿದನು. ನಾಲ್ಕು ದಿಕ್ಕುಗಳನ್ನು ತಿರುಗಿ ನೋಡಿದನು. ಕತ್ತಲೆಯಾಗುತ್ತಾ ಬರುವುದನ್ನು ಕಂಡನು. ಆಗ ಅವನು ತನ್ನಲ್ಲಿ ತಾನು, ಅದು ಈಗಾಗಲೇ ಕತ್ತಲೆಯಾಗುತ್ತಾ ಬರುತ್ತಿದೆ. ನಾನು ವಾಸ ಮಾಡುವ ಗುಡಿಸಲಾದರೂ ಇಲ್ಲಿಂದ ಬಹುದೂರಕ್ಕಿದೆ. ಈಗ ಮಾಡುವುದೇನು? ಈ ಮರದಡಿಯಲ್ಲಿಯೇ ಈ ರಾತ್ರಿಯನ್ನು ಕಳೆಯಬೇಕಾಗಿದೆ ಎಂದು ಮನದಲ್ಲಿ ನಿಶ್ಚಯಿಸಿಕೊಂಡನು. ಆಮೇಲೆ ಆ ಮರದ ಮುಂದೆ ನಿಂತು ತಲೆ ಬಗ್ಗಿ ಕೈಮುಗಿದು, ಇದೋ ಈ ರಾತ್ರಿಯಲ್ಲಿ ನಾನು ಇಲ್ಲಿಯೇ ತಂಗುವೆನು. ಈ ಮರದಲ್ಲಿರುವ ದೇವತೆಗಳನ್ನೇ ನಾನು ಮೊರೆಹೊಕ್ಕು ಬೇಡುವೆನು. ಈ ರಾತ್ರಿ ಈ ದೇವತೆಗಳೇ ನನ್ನನ್ನು ಕಾಪಾಡಬೇಕು ಎಂದು ಹೇಳಿ ಕೆಲವು ಎಲೆಗಳನ್ನು ತಂದು ನೆಲದ ಮೇಲೆ ಹರಡಿ ಎತ್ತರವಾದ ಒಂದು ಕಲ್ಲಿನ ಮೇಲೆ ತಲೆಯಿಟ್ಟು ಮಲಗಿದನು. ಆದರೇನು, ಅವನ ಮನಸ್ಸಿಗೆ ನೆಮ್ಮದಿಯಿಲ್ಲದೆ ಚಳಿಯಿಂದಲೂ ಭಯದಿಂದಲೂ ಕಷ್ಟಪಡುತ್ತಿದ್ದನು. ಇದು 143ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.